ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಿಜೆಪಿಯ ರೆಬಲ್ ಶಾಸಕರು ಭೇಟಿ ನೀಡಿದ್ದಾರೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಭರ್ಜರಿ ವಿದ್ಯಮಾನ ನಡೀತಾ ಇದೆ. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಬಿಜೆಪಿಯ ರೆಬಲ್ ಶಾಸಕರು ಭೇಟಿ ನೀಡಿದ್ದಾರೆ. ಒಂದೇ ಕಾರಿನಲ್ಲಿ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಚರ್ಚೆ ಮಾಡಿದ್ದಾರೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಆಲ್ರೆಡಿ ಒಂದು ಹೆಜ್ಜೆ ಬಿಜೆಪಿಯಿಂದ ಹೊರಗಿಟ್ಟಿದ್ದು ಆಯಿತು. ಮತ್ತು ಎಸ್ಟಿ ಸೋಮಶೇಖರ್ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮತ ಹಾಕಿದ್ದು ಆಯಿತು. ಶಿವರಾಮ್ ಹೆಬ್ಬಾರ್ ಅವರು ಅವತ್ತು ಗೈರಾಗಿದ್ದು ಆಯಿತು. ಎಲ್ಲವೂ ಆಯಿತು. ಇನ್ನೇನು ಅವ್ರ ಪಕ್ಷ ಯಾವಾಗ ಬಿಡ್ತಾರೆ ಏನು ಎತ್ತ ಅಂತಕ್ಕಂಥದ್ದು ಮಾತ್ರ ಚರ್ಚೆ ಆಗಬೇಕು. ಈಗ ಒಂದೇ ಕಾರ್ನಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಇಬ್ಬರು ಕೂಡ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ ಅಂತ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗ ಇನ್ನೇನು ಚುನಾವಣೆ ಡಿಕ್ಲೇರ್ ಆಯಿತು, ಕ್ಯಾಂಡಿಡೇಟ್ ಫೈನಲ್ ಆಗ್ತಾ ಇದ್ದಾರೆ, ಪ್ರಚಾರ ಶುರು ಮಾಡಬೇಕು. ಸೊ ಪ್ರಚಾರ ಶುರು ಮಾಡೋ ಸಂದರ್ಭದಲ್ಲಿ ಹೇಗೆ ಏನು ಅಂತ ಎಲ್ರಿಗೂ ಗೊತ್ತಿರೋದೇ ಕಾಂಗ್ರೆಸ್ ಪರನೇ ಅವ್ರು ಕೆಲಸ ಮಾಡ್ತಾರೆ ಅಂತ. ಹಾಗಾಗಿ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಏನು ಇವತ್ತು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಡಿ ಕೆ ಶಿವಕುಮಾರ್ ಭೇಟಿಯ ವಿಶೇಷ? ಅರವಿಂದ್, ಖಂಡಿತ ಸಾಕಷ್ಟು ಕುತೂಹಲನ ಕೆರಳಿಸುವಂಥ ಬೆಳವಣಿಗೆ ಕೂಡ ಹೌದು. ಯಾಕಂದರೆ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಕೆಲವು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಆಗುವ ಮತ್ತು ಆಗ್ತಿರುವಂಥ ಸಂದರ್ಭದಲ್ಲಿ ಬಿಜೆಪಿಯ ಇಬ್ಬರು ರೆಬಲ್ ಶಾಸಕರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಆಗಮಿಸಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈಗ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂದರೆ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಇಬ್ಬರು ಶಾಸಕರುಗಳು ಕೈ ಹಿಡಿತಾರೆ ಅನ್ನುವಂಥ ಸಾಕಷ್ಟು ಲೆಕ್ಕಾಚಾರಗಳು ಹಿಂದೆಯೂ ಕೂಡ ನಡೆದಿತ್ತು. ಜೊತೆಗೆ ರಾಜ್ಯಸಭೆ ಚುನಾವಣೆಯಲ್ಲಿ ನಡೆದಂಥ ಬೆಳವಣಿಗೆ, ಅಡ್ಡ ಮತದಾನ ಆದಂಥ ವಿಚಾರ ಅಥವಾ ಗೈರಾದಂಥ ವಿಚಾರ, ಈ ಎಲ್ಲ ಬೆಳವಣಿಗೆಗಳ ನಂತರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳಲಿಕ್ಕೆ ಮುಂದಾಗ್ತಾರೆ ಈ ರೆಬಲ್ ಶಾಸಕರು ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು. ಆದರೆ ಇವತ್ತು ಅವರು ಡಿ ಸಿ ಎಂ ಅವರ ಭೇಟಿಗೆ ಆಗಮಿಸಿರುವಂಥದ್ದು ಅದೇ ರೀತಿಯ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸುಖೇಶ್. ಓಕೆ, ಒಟ್ಟಾರೆ ಚುನಾವಣೆ ಕಾರ್ಯತಂತ್ರದ ಬಗ್ಗೆ ಅಥವಾ ಅವರೇನಾದರೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಧಿಕೃತವಾಗಿ, ಅದ್ರ ಬಗ್ಗೆ ಏನೋ ಮಾತುಕತೆ ಆಡೋದಕ್ಕೆ ಅಂತ ಆಗಮಿಸಿದ್ದಾರೆ.